ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಇವಾಗ ತಾನೇ ಒಬ್ಬರು ರಜಿಯಾ ಅಂತೇಳಿ ಮುಸ್ಲಿಮ್ಸ್ ಒಂದು ಆಂಟಿ ಕೂಡ ತಮ್ಮ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಆದ್ದರಿಂದ ಕೊನೆಯವರೆಗೂ ನೋಡಿದರೆ ಮಾತ್ರ ಈ ಒಂದು ಪ್ರೊಫೈಲ್ ನಿಮಗೆ 100% ಒಂದು ಮಾಹಿತಿ ಕೂಡ ತಿಳಿತಾ ಹೋಗುತ್ತೆ ಫ್ರೆಂಡ್ಸ್. ಯಾಕಂದರೆ ಗಂಡ ಸೌದಿ ಅರೇಬಿಯಾ ದುಡಿಯೋಕ್ಕಂತೇಳಿ ಹೋಗಿದ್ದಾರಂತೆ. ಸೊ ಇವರು ಕಳೆದ ಒಂದು 4 ರಿಂದ 5 ವರ್ಷದಿಂದ ತುಂಬಾ ಒಂದು ಕಷ್ಟ ಕೂಡ ಅನುಭವಿಸುತ್ತಿದ್ದೇನೆ. ಸೊ ಆ ಉದ್ದೇಶಕ್ಕೆ ಒಬ್ಬ ಒಳ್ಳೆಯ ಮಿಂಡ ಕೂಡ ಬೇಕಂತೇಳಿ ಈ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಬನ್ನಿ ಇವರ ಒಂದು ಕಂಪ್ಲೀಟ್ ಆಗಿರುವ ಒಂದು ಪ್ರೊಫೈಲ್ ಕೂಡ ತಿಳಿಸ್ತಾ ಕೂಡ ಹೋಗ್ತೇವೆ. ಹೆಸರು ರಜಿಯಾ ಅಂತೇಳಿ ಹೇಳ್ಕೊಂಡಿದ್ದಾರೆ. ಊರು ಬೆಂಗಳೂರಿನ ಚಾಮರಾಜಪೇಟೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ವಯ ನೋಡೋದಾದರೆ 34 ವರ್ಷ ಇವರಿಗೆ ಏಜ್ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಜಾತಿ ಮುಸ್ಲಿಮ್ಸ್ ನಮ್ಮ ಒಂದು ಕ್ಯಾಸ್ಟ್ ಕೂಡ ಆಗಿರುತ್ತೆ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಕೆಲಸ ಮನೆಯ ಕೆಲಸ ಕೂಡ ಮಾಡುತ್ತೇನೆ. ಬೇರೆ ಯಾವುದೇ ರೀತಿಯ ಔಟ್ಸೈಡ್ ರಿಲೇಟೆಡ್ ಯಾವ ಒಂದು ಕೆಲಸಕ್ಕೂ ಕೂಡ ಹೋಗಲ್ಲ. ಗಂಡ ಏನಾದರೂ ಬೇಕಿದ್ರೂ ಕೂಡ ಹಣದ ಒಂದು ವ್ಯವಸ್ಥೆ ಕೂಡ ಎಲ್ಲ ಆಗ್ತಾ ಇರುತ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ವೈವಾಹಿಕತೆ ನೋಡಿ ಮದುವೆ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಗಂಡ ಸೌದಿ ಅರೇಬಿಯಾ ಕೂಡ ಹೋಗಿದ್ದಾನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಅಲ್ಲಿ ವರ್ಕ್ ರಿಲೇಟೆಡ್ ಅಂತೇಳಿ ಅವರು ಕಳೆದ ಒಂದು 4 ವರ್ಷದ ಹಿಂದೆ ಕೂಡ ಹೋಗಿದ್ದಾರೆ ಅಂತೇಳಿ ಒಂದು ಕಾಲಲ್ಲಿ ಇಂಟಿಮೇಷನ್ ಕೂಡ ಮಾಡಿದರು ಫ್ರೆಂಡ್ಸ್. ಅವರ ಒಂದು ಕೆಲಸ ಏನಾಗಿರುತ್ತೆ ಅಂದರೆ ಅಪಾರ್ಟ್ಮೆಂಟಲ್ಲಿ ಮೇಂಟೈನರ್ ಆಗಿ ಕೆಲಸ ಕೂಡ ಮಾಡ್ತಿದ್ದಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಒಂದು ಅಪಾರ್ಟ್ಮೆಂಟ್ನ ಯಾವ ರೀತಿಯಾಗಿ ಒಂದು ಮೇಂಟೈನ್ ಕೂಡ ಮಾಡಬೇಕು ಏನಂತೇಳಿ ಆ ರೀತಿಯ ಒಂದು ಮೇಂಟೆನೆನ್ಸ್ ವರ್ಕ್ ಕೂಡ ಮಾಡ್ತಾರಂತ ಹೇಳ್ಕೊಂಡಿದ್ದಾರೆ. ಅವರ ಒಂದು ಸಂಬಳ ನನಗೆ ಮಾಹಿತಿ ಕೂಡ ಅದರ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಕೂಡ ಕೊಟ್ಟಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಒಬ್ಬಳು ಮಗಳು ಕೂಡ ಇದ್ದಾಳೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಜಿಲೇಬಿ ಸುಖ ಕಾಣದೆ ವರ್ಷಗಳೇ ಆಗಿದೆ ಅಂತೇಳಿ ತಮ್ಮ ಒಂದು ಕಷ್ಟ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಕಾಚ ನಾನು ಹಾಕೋದೇ ಇಲ್ಲ ಅಂತೇಳಿ ಎಲ್ಲ ಕೂಡ ಓಪನ್ ಆಗಿ ಕೂಡ ಅವರ ಒಂದು ಜೀವನದಲ್ಲಿ ಆಗಿರುವ ಒಂದು ಘಟನೆ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಬನ್ನಿ ಅವರು ಗಂಡನಿಲ್ಲದೆ ಒಂದು ನರಳುತ್ತಿರುವ ಒಂದು ಕಷ್ಟ ಆಗಿರ್ಬೋದು, ಮತ್ತು ಯಾವ ರೀತಿಯಾದ ಒಬ್ಬ ಗಂಡು ಕೂಡ ಬೇಕಂತೇಳಿ ಎಲ್ಲ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಗಂಡನಿಲ್ಲದೆ ಅನುಭವಿಸುತ್ತಿರುವ ಒಂದು ನೋವುಗಳು ನೋಡಿ ಹೀಗೆಲ್ಲ ಇದೆ ಅಂತೇಳಿ ಅವರ ಒಂದು ಕಷ್ಟ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಇವತ್ತು ಮದುವೆ ಆದಮೇಲೆ ಒಬ್ಬ ಗಂಡು ಇಲ್ಲ ಅಂದರೆ ಜೊತೆಯಲ್ಲಿ ತುಂಬ ಕಷ್ಟ ಕೂಡ ಆಗುತ್ತೆ ಅವರಿಗೂ ಕೂಡ. ಸೊ ಮದುವೆ ಆದಾಗಿಂದನೂ ಗಂಡ ಕೈದು ಸುಖ ಕೊಡುತ್ತಿದ್ದ. ಆದರೆ ಇವಾಗ ಗಂಡ ಸೌದಿ ಹೋಗಿ 4 ವರ್ಷ ಆಯಿತು. ಅವತ್ತಿಂದ ತುದಿಗೆ ಸುಖಾನೇ ಇಲ್ಲ ಅಂತೇಳಿ ತಮ್ಮ ಒಂದು ಕಷ್ಟ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಕರೆ ಮಾಡಿ ಬಾ ಅಂತ ಹೇಳಿದರೂ ಕೂಡ ಇನ್ನೂ 2 ವರ್ಷ ಬರೋಕೆ ಆಗಲ್ಲ ಅಂತ ಹೇಳುತ್ತಾನೆ. ನೋಡಿದರೆ ನನಗೆ ತೂತಿನ ಒಂದು ಸಂಬಂಧ ಅಂದರೆ ತಡೆದುಕೊಳ್ಳಲು ಆಗುತ್ತಿಲ್ಲ ಅಂತೇಳಿ ತಮ್ಮ ಒಂದು ನೋವನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಯಾಕಂದರೆ ಆಲ್ರೆಡಿ ಅವರು ತುಂಬ ಟೈಮ್ ಕೂಡ ಅವರ ಜೊತೆ ಮಾಡಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಒಂದು ಟೈಮ್ ಮಾಡಿಸ್ಕೊಂಡ್ರೆ ಸಾಕು, ಪದೇ ಅದರ ಒಂದು ನೆನಪು ಕೂಡ ಆಗ್ತಾ ಇರುತ್ತೆ. ಸೊ ಆ ಒಂದು ಅವರಿಗೆ ಆಗುತ್ತಿರುವ ಒಂದು ಘಟನೆಯನ್ನು ಎಲ್ಲರ ಹತ್ರ ಒಂದು ಶೇರ್ ಕೂಡ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಸಸ್ಪೆನ್ಸ್ ಆಗಿ ಗಂಡನಿಗೆ ಗೊತ್ತಿಲ್ಲದೆ ಯಾರಾದರೂ ಒಬ್ಬ ಒಳ್ಳೆ ಹುಡುಗನನ್ನು ಕೂಡ ಮೇಂಟೈನ್ ಮಾಡಬೇಕಂತೇಳಿ ಈ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಜೊತೆಯಲ್ಲಿ ದಿನಾಲೂ ರಾತ್ರಿ ಆದರೂ ಕೂಡ ವಿಡಿಯೋ ಕಾಲ್ ಮಾಡಿ ಸುಖ ಪಡಿಸು ಅಂತ ಹೇಳಿದರೆ ಅವರಿಗೆ ಸಂಡೇ ಮಾತ್ರ ಒಂದು ದಿನ ಬರೇ ಮಾತಾಡಿ ಸುಖ ಕೊಡುತ್ತಾರೆ ಅಂತೇಳಿ ತಮ್ಮ ಒಂದು ಕಷ್ಟ ಎಲ್ಲ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪ್ರತಿ ಒಂದು ಹೆಂಡತಿಯೂ ಕೂಡ ಗಂಡನಿಂದ ಹಾಗೆ ಇರಬೇಕು ಹೀಗಿರಬೇಕು ಅಂತೇಳಿ ಒಂದು ಆಸೆ ಅನ್ನೋದು ಇರುತ್ತೆ. ಬಟ್ ಇವರು ಬಾಯಿ ಬಿಟ್ಟು ತಮ್ಮ ಒಂದು ಕಷ್ಟನ ಹಂಚ್ಕೊಂಡ್ರು ಕೂಡ ಗಂಡ ಅದಕ್ಕೆ ಸಮಯ ನನಗೆ ನೀಡಲು ಆಗಲ್ಲ, ಜಸ್ಟ್ ಓನ್ಲಿ ಫಾರ್ ಸಂಡೇಗೆ 1 ಟೈಮ್ ನಾನು ಫ್ರೀ ಕೂಡ ಇರ್ತೇನೆ, ಆವತ್ತು ಮಾತ್ರ ಸ್ವಲ್ಪ ಮಾತಾಡಿ ನಿನಗೆ ಸುಖ ಕೂಡ ಪಡಿಸ್ಬೋದು ಅಂತೇಳಿ ಅವರ ಒಂದು ಕಷ್ಟ ಕೂಡ ಇವ್ರ ಹತ್ರ ಶೇರ್ ಮಾಡ್ಕೊಂಡ್ರಂತೆ. ಸೊ ಅದಕ್ಕೆ ಅವರು ಕೂಡ ಡಿಸೈಡ್ ಮಾಡಿದ್ರಂತೆ, ಇನ್ನೂ ನನ್ನ ಹತ್ರ ತಡೆದುಕೊಳ್ಳಲು ಕೂಡ ಆಗಲ್ಲ, ಯಾರಾದರೂ ಒಬ್ಬ ಚೆನ್ನಾಗಿರುವ ಹುಡುಗನನ್ನು ಕೂಡ ನೋಡ್ಕೋಬೇಕಂತೇಳಿ, ಹುಡುಗನ ಒಂದು ಕ್ವಾಲಿಟಿ ಹೀಗಿದ್ದರೆ ನಾನು ಓಕೆ ಅನ್ನುತ್ತೇನೆ ಅಂತೇಳಿ ಅವರ ಒಂದು ಕ್ವಾಲಿಟೀಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ದಿನಾಲು ರಾತ್ರಿ ಮಾತ್ರ ಬಂದು ಕೇಯುವ ಒಬ್ಬ ಗಂಡು ಹೀಗಿದ್ದರೆ ಸಾಕು ಅಂತೇಳಿ ಆ ಒಂದು ಹುಡುಗನ ಒಂದು ಕ್ವಾಲಿಟೀಸ್ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಹುಡುಗ ಇಲ್ಲ ಮುದುಕ ಆದರೂ ಕೂಡ ನಡೆಯುತ್ತೆ, ಆದರೆ ಬೆಂಗಳೂರಲ್ಲೇ ಇರುವಂಥ ಗಂಡು ಬೇಕು ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ನೋಡಿ, ಯಾವುದೇ ರೀತಿಯ ನೀವು ಔಟ್ ಆಫ್ ಏರಿಯಾದವ್ರು ಆಗಿದ್ರೆ ನಾನು ಖಂಡಿತ ನಿಮ್ಮನ್ನು ನಾನು ಸಮಯ ಕೂಡ ಕೊಡಲ್ಲ ಮತ್ತು ಒಪ್ಕೊಳ್ಳಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಇಲ್ಲಿ ಟೈಮ್ ಕಾಂಪೌಂಡಿಂಗ್ಗೆ ಇವರು ಜಾಸ್ತಿ ಒಂದು ಟೈಮ್ನ ಕೊಡ್ತಾರೆ. ಸೊ ಹಾಗಾಗಿ ಒಬ್ಬ ಹುಡುಗ ಟೈಮ್ಗೆ ತುಂಬಾ ವ್ಯಾಲ್ಯೂ ಕೊಡುವಂಥ ಒಬ್ಬ ಗಂಡು ಆಗಿರಬೇಕಂತ ಹೇಳ್ಕೊಂಡಿದ್ದಾರೆ. ಆದ್ದರಿಂದ ಬೆಂಗಳೂರಲ್ಲೇ ಇರುವಂಥ ಒಬ್ಬ ಗಂಡು ಬೇಕು ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಜೊತೆಗೆ ಏನಾದರೂ ಒಳ್ಳೆಯ ಒಂದು ಕೆಲಸದಲ್ಲಿ ಇರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ.
ಅಂದರೆ ಯಾವುದಾದ್ರೂ ಒಂದು ಗುಡ್ ಜಾಬ್ ಆಗಿರ್ಬೋದು, ಇಲ್ಲ ಏನಾದರೂ ಒಂದು ಬಿಸ್ನೆಸ್ ಆಗಿರ್ಬೋದು, ಆ ಥರ ಏನಾದರೂ ಒಂದು ಇರಬೇಕಾಗಿತ್ತು ಅಂತ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಕಷ್ಟ ಅಂತೇಳಿ ಬಂದಾಗ ಇವರು ಹೆಲ್ಪ್ ಮಾಡುವ ಒಂದು ಪೊಸಿಷನಲ್ಲಿ ಕೂಡ ನಾನಿಲ್ಲ. ಏನಾದರೂ ಒಂದು ಕಷ್ಟ ಅಂತೇಳಿ ಕೇಳ್ಕೊಂಡ್ರೆ ನೀವೇ ನನಗೇನಾದರೂ ಒಂದು ಸಹಾಯ ಕೂಡ ಮಾಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ಮಗಳು ಇಲ್ಲದಾಗ ನಾನು ಕರೆ ಕೂಡ ಮಾಡುತ್ತೇನೆ, ಅವತ್ತು ದಿನವಿಡೀ ನನ್ನ ಜೊತೆಯಲ್ಲಿ ಸಮಯ ಕೂಡ ಕೊಡಬೇಕು. ಹಾಗೆಯೇ ಮಗಳು ಮಲಗಿದ ಕೂಡಲೇ ನಾನು ಹೇಳುತ್ತೇನೆ, ಬಂದು ರಾತ್ರಿ ಎಲ್ಲ ಚೆನ್ನಾಗಿ ಕೇಯ್ದು ಸುಖ ಕೊಡುವಂಥ ಒಂದು ಗಂಡು ಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಸಮ್ಟೈಮ್ಸ್ ಅವರ ಒಂದು ಮಗಳು ಕೂಡ ಫ್ರೆಂಡ್ಸ್ ರೂಮಿಗೆ ಆಗಿರ್ಬೋದು, ಇಲ್ಲ ಫ್ಯಾಮಿಲಿ ಅವರ ಹತ್ರ ಆಗಿರ್ಬೋದು, ಆ ಥರ ಹೋಗಿರ್ತಾರೆ. ಆ ಥರ ಒಂದು ಸಿಚುವೇಶನ್ ಇದ್ದ ಕೂಡ ನಾನು ಇನ್ಫಾರ್ಮೇಷನ್ ಮಾಡ್ತೇನೆ, ಅವತ್ತು ಬಂದು ಕೇಯ್ದಾಡು ಹೋಗಬೇಕು. ಹಾಗೆ ನಮ್ಮ ಮಗಳು ರಾತ್ರಿ ಮಲಗುತ್ತಾಳೆ, ಆವಾಗ ರಾತ್ರಿ ಎಲ್ಲ ಬಂದು ಚೆನ್ನಾಗಿ ಕೇಯ್ದು ಹೋಗುವಂಥ ಒಬ್ಬ ಗಂಡು ಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಜೊತೆಗೆ ನನ್ನ ಒಂದು ಕಷ್ಟ ಸುಖದಲ್ಲಿ ಕೂಡ ಭಾಗಿ ಆಗುವಂಥ ಒಬ್ಬ ಒಳ್ಳೆಯ ಗಂಡು ಕೂಡ ಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಸುಂದ್ರಿ ಇದೆಲ್ಲ ಕೂಡ ಒಬ್ಬ ಹುಡುಗನ ಹತ್ರ ಇರಬೇಕಾದ ಒಂದು ಕ್ವಾಲಿಟಿ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಈ ಒಂದು ಕ್ವಾಲಿಟೀಸ್ ನಿಮ್ಮ ಹತ್ರ ಏನಾದರೂ ಇದೆ ಅಂತೇಳಿ ಅನಿಸಿದ್ರೆ ನಾನು ಖಂಡಿತ ನಿಮ್ಮ ಜೊತೆ ಒಂದು ಕೊನೆಯವರೆಗೂ ನಾನು ಒಂದು ಒಳ್ಳೆಯ ಜೀವನ ಕೂಡ ನಡೆಸುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಗಂಡ ಬರುವ ತನಕ ಕೂಡ ನಾನು ಯಾರಿಗೂ ಕೂಡ ತೂತು ಕೊಡದೆ ನಿಮಗೆ ಮಾತ್ರ ನನ್ನ ಒಂದು ಎಲ್ಲ ಕೂಡ ಶೇರ್ ಮಾಡಿಕೊಂಡು ಒಳ್ಳೆಯ ಜೀವನ ಕೂಡ ನಡೆಸುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ನೋಡಿ, ಸೌದಿಯಲ್ಲಿ ಒಂದು ಗಂಡನ ಒಂದು ಕೆಲಸ ಕೂಡ ಈ ರೀತಿಯಾಗಿ ಇರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಅಪಾರ್ಟ್ಮೆಂಟ್ ಮೇಂಟೆನೆನ್ಸ್ ಟೆಕ್ನಿಷಿಯನ್ ಪರ್ಫಾರ್ಮ್ಸ್ ಜನರಲ್ upkeep and maintenance in an apartment building. In the job, you will install new equipments or repair old equipments such as furniture, electricities and outlets, sinks and toilets. You also perform general upkeep on the ಪ್ರಾಪರ್ಟಿ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಇವರ ಒಂದು ಕೆಲಸ ಏನಿರುತ್ತಂದರೆ ಅಲ್ಲಿ ಅಪಾರ್ಟ್ಮೆಂಟಲ್ಲಿ ಏನು ಜೀವನ ಅಂದರೆ ನಡೆಸ್ತಿರ್ತಾರಲ್ಲ, ಅವರಿಗೆ ಯಾವುದೇ ಒಂದು ಇಕ್ವಿಪ್ಮೆಂಟ್ ಇಲ್ಲ ಅಂದರೂ ಕೂಡ ಅವರಿಗೆ ಅಲ್ಲಿ ಸಪ್ಲೈ ಮಾಡೋದು ಇವರ ಒಂದು ಕೆಲಸ ಆಗಿರುತ್ತೆ. ಜೊತೆಯಲ್ಲಿ ಏನಾದರೂ ಒಂದು ಓಲ್ಡ್ ಐಟಮ್ಸ್ ಏನಿರುತ್ತಲ್ಲ, ಒಂದು ಸಿಂಕ್ ಆಗಿರ್ಬೋದು, ಇಲ್ಲ ಎಲೆಕ್ಟ್ರಿಸಿಟೀಸ್ ಆಗಿರ್ಬೋದು, ಮತ್ತು ಟಾಯ್ಲೆಟ್ ಆಗಿರ್ಬೋದು, ಏನಾದರೂ ಒಂದು ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅವರಿಗೆ ಆ ಒಂದು ಪ್ರಾಬ್ಲಮ್ನ ಕ್ಲಿಯರ್ ಮಾಡಿಕೊಡೋದು ಆ ಒಬ್ಬ ಅಪಾರ್ಟ್ಮೆಂಟ್ ಏನು ಮೇಂಟೈನ್ ಮಾಡ್ತಾನಲ್ಲ ಅವನ ಒಂದು ಕೆಲಸ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಗಂಡನ ಒಂದು ಕೆಲಸ ಈ ರೀತಿಯಾಗಿ ಇರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಅವರು ಒಂದು ಬ್ಯೂಟಿಫುಲ್ ಆಗಿರುವ ಒಂದು ಹೌಸ್ ಕೂಡ ಕಟ್ಟಿಸಿದ್ದಾರೆ ಫ್ರೆಂಡ್ಸ್. ಈ ಒಂದು ಹೌಸ್ ಯಾವ ರೀತಿಯಾಗಿ ಇದೆ ಅಂದರೆ ಅದು ಒಂದು ಈಸ್ಟ್ ಫೇಸಿಂಗ್ ಹೌಸ್ ಕೂಡ ಆಗಿರುತ್ತೆ. ಇದರ ಒಂದು ಸೈಜು 36 ಇಂಟು 36ನ ಒಂದು ಸ್ಕ್ವೇರ್ ಫೀಟ್ದ ಒಂದು ಮನೆ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಈ ಒಂದು ಮನೆ ಏನಿದೆಯಲ್ಲ, ಒಂದು ಸೌದಿ ಅರೇಬಿಯಾದಲ್ಲಿ ಯಾವ ರೀತಿಯಾಗಿ ಒಂದು ಮನೆ ಇರುತ್ತಲ್ಲ, ಸೇಮ್ ಅದೇ ಒಂದು ಸ್ಟೈಲಲ್ಲಿ ತುಂಬಾ ಒಂದು ದೊಡ್ಡ ಮನೆ ಕೂಡ ಕಟ್ಟಿದ್ದಾರೆ. ನೋಡಿ, ಇದರಲ್ಲಿ ಟೋಟಲ್ ಆಗಿ ಒಂದು 3 ಬೆಡ್ ಅಂದರೆ 2 ಬೆಡ್ರೂಮ್ ಕೂಡ ಇದೆ. ಒಂದು ಮಾಸ್ಟರ್ ಬೆಡ್ರೂಮ್ ಅವರು ಗಂಡ ಹೆಂಡತಿ ಇರೋಕ್ಕಂತೇಳಿ, ಇನ್ನೊಂದು ಮಕ್ಕಳಿಗೋಸ್ಕರ ಅಂತೇಳಿ ಒಂದು ಸಪ್ರೇಟಾಗಿ ಬೆಡ್ರೂಮ್ನ ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಯಾರಾದರೂ ಒಂದು ಫ್ಯಾಮಿಲಿ ಅಂತೇಳಿ ಬಂದಾಗ ಅವರಿಗೆ ಸಪ್ರೇಟಾಗಿ ಒಂದು ಕುತ್ಕೊಳ್ಳೋಕೆ ಅಂತೇಳಿ ಅವರಿಗೆ ಕೂಡ ಒಂದು ಸಪ್ರೇಟ್ ರೂಮ್ ಮಾಡಿದ್ದಾರೆ. ಮತ್ತು ಇದು ಹಾಲ್ ಆಗಿರುತ್ತೆ ಫ್ರೆಂಡ್ಸ್. ಹಾಗೆಯೇ ಜೊತೆಯಲ್ಲಿ ಒಂದು ಅಡುಗೆ ರೂಮ್ ಆಗಿರುತ್ತೆ. ಜೊತೆಗೆ ಇದು ಪೂಜೆ ಅಡುಗೆ ರೂಮ್ ಪಕ್ಕದಲ್ಲೇ ಇರುತ್ತೆ ಫ್ರೆಂಡ್ಸ್. ಹಾಗೆಯೇ ಇದು ಬ್ರೇಕ್ಫಾಸ್ಟ್ ಅಂತೇಳಿ ಡಿನ್ನರ್ ಮಾಡ್ಲಿಕ್ಕೆ ಅಂತೇಳಿ ಕೂಡ ಒಂದು ಒಳ್ಳೆ ಹಾಲ್ನ ಕೂಡ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಅವರ ಒಂದು ಮನೆಯ ಒಂದು ಪ್ಲ್ಯಾನಿಂಗ್ ಕೂಡ ಆಗಿರುತ್ತೆ. ಇದೇನಿದೆಯಲ್ಲ, ಟೋಟಲ್ ಆಗಿ ಒಂದು ಬಿಲ್ಡಿಂಗ್ ಏರಿಯಾ 1296 ಒಂದು ಸ್ಕ್ವೇರ್ ಫೀಟ್ನ ಒಂದು ಹೌಸ್ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಬೆಡ್ರೂಮ್ ಇದೇ ರೀತಿಯಾಗಿ ಒಂದು 2 ಬೆಡ್ರೂಮ್ನ ಕೂಡ ಈ ಟೈಪ್ಸಲ್ಲಿ ನಾವು ಮಾಡಿಫೈ ಮಾಡಿ ಚೆನ್ನಾಗಿ ಕಟ್ಸಿದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ. ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಆ ಒಂದು ಮನೆ ಇದೇ ಒಂದು ಸ್ಕೆಚ್ ಥರನೇ ಈ ರೀತಿಯಾಗಿ ಕಟ್ಟಿದ್ದೇವೆ ಅಂತೇಳಿ ಇದರ ಒಂದು ಫೋಟೋ ಕೂಡ ಶೇರ್ ಮಾಡ್ಕೊಂಡಿದ್ರು. ಇದು ಓವರಾಲ್ ಅವರ ಒಂದು ಮನೆ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಿಗಾದರೂ ಈ ಒಂದು ಪ್ರೊಫೈಲ್ನ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಫೋಟೋಸ್ ಏನಾದರೂ ಬೇಕಾಗಿದ್ದರೆ ಚಾನಲ್ಗೆ ಜಾಯ್ನಿಂಗ್ ಆಗಿ 100% ನಾವು ಇವ್ರದ್ದು ಒಂದು ಡೀಟೇಲ್ಸ್ನ ಕೂಡ ಶೇರ್ ಕೂಡ ಮಾಡ್ತಾ ಹೋಗ್ತೇವೆ ಫ್ರೆಂಡ್ಸ್. ಥ್ಯಾಂಕ್ ಯು.